ಓಂ ಶ್ರೀ ಶಕ್ತಿ ಮಹಾತ್ಮೆ ಜ್ಞಾನಮಂದಿರ ಗುರು ಪರಂಪರೆಯ ಗುರುಗಳಾದ ಓಂ ಶ್ರೀ ಆದಿಶೇಷ ಶಕ್ತಿ ನಾಗರಾಜ್ ಗುರೂಜಿ ದಿವ್ಯ ಪಾದಪದ್ಮಗಳಿಗೆ ನನ್ನ ಅನಂತ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸುತ್ತೇನೆ. ಹಾಗೂ ಶ್ರೀ ಶಕ್ತಿ ಮಹಾತ್ಮೆ ಗುರು ಪರಂಪರೆಯ ಎಲ್ಲ ಶಿಷ್ಯಂದಿರಿಗೂ ನನ್ನ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಓಂ ಶ್ರೀ ಆದಿಶಕ್ತಿ ಪರಾಶಕ್ತಿಯು ಆ ಜಗನ್ಮಾತೆಯಾದ ತನ್ನ 3 ಜನ ಮಕ್ಕಳಿಗೆ, ಅಂದರೆ ಬ್ರಹ್ಮ, ವಿಷ್ಣು, ಮಹೇಶ್ವರ, ಈ 3 ಜನ ತ್ರಿಮೂರ್ತಿಗಳಿಗೆ ವರವನ್ನು ಕೊಟ್ಟಿದ್ದುದು. ಆಗ ಈ ತ್ರಿಮೂರ್ತಿಗಳಾದ ಬ್ರಹ್ಮ, ವಿಷ್ಣು, ಮಹೇಶ್ವರರಿಗೆ ಅಹಂಕಾರ ಬೆಳೆಯಿತು. ಅದು ಏನೆಂದರೆ ನಾನು ದೊಡ್ಡವನು ಎಂಬುವ ಅಹಂಕಾರ ಅವರಲ್ಲಿಯೇ ಹುಟ್ಟಿತು. ಆಗ ಬ್ರಹ್ಮದೇವನು, ಇಡೀ ಸೃಷ್ಟಿಯನ್ನು ಮಾಡುವವನು ನಾನು ನಿಮ್ಮ ಇಬ್ಬರಿಗೂ ಸಹ ನಾನು ದೊಡ್ಡವನು. ಇಬ್ಬರು ಅಂದರೆ ವಿಷ್ಣು ಮತ್ತು ಈಶ್ವರರಿಗೆ ನಿಮ್ಮಿಬ್ಬರಿಗೂ ನಾನೇ ದೊಡ್ಡವನು ಎನ್ನುವ ಬ್ರಹ್ಮನಲ್ಲಿ ಅಹಂಕಾರ ಬೆಳೆಯಿತು. ಆಗ ಇದನ್ನು ಮನಗಂಡ ಈಶ್ವರ ಮತ್ತು ವಿಷ್ಣುವು ಒಂದು ಆಲೋಚನೆಯನ್ನು ಮಾಡಿ, ಆಯಿತು, ನಮಗೆ ಯಾರು ದೊಡ್ಡವರು ಎಂಬುದನ್ನು ನಾವೇ ಮೂವರು ತಿಳಿದುಕೊಳ್ಳೋಣ ಎಂದು ಆ ಮೂರೂ ಜನಗಳು ತ್ರಿಮೂರ್ತಿಗಳು ಮಾತನಾಡಿದರು. ಆಗ ಬ್ರಹ್ಮನು, ನೀವು ಅಂದರೆ ಈಶ್ವರ ಮತ್ತು ವಿಷ್ಣುವು ನನ್ನ ಉದರದೋಳು ಒಕ್ಕು ನೋಡಿರಿ, ಆಗ ನಿಮಗೆ ತಿಳಿಯುತ್ತದೆ ನನ್ನಲ್ಲಿ ಏನಿದೆ ಎಂಬುದನ್ನು ಬ್ರಹ್ಮನು ಹೇಳಿದನು. ಆಗ ಈಶ್ವರ ಮತ್ತು ವಿಷ್ಣುವು ಬ್ರಹ್ಮನ ಉದರದೋಳು ಅಂದರೆ ದೇಹದೋಳು ಒಳ ಒಕ್ಕರು ಸೂಕ್ಷ್ಮ ಶರೀರ ಯಾನದಲ್ಲಿ. ಬ್ರಹ್ಮದೇವನು ವಿಷ್ಣು ಉದರದಿಂದ ನಾಭಿ ಸ್ಥಳದಲ್ಲಿ ಅಂದರೆ ಬುಡ್ಡು ಹೊಕ್ಕಳ ಭಾಗದಲ್ಲಿ ಹೆದರಿ ಹೊರಬಂದು ನಿಂತು ನೋಡಲಾಗಿ ಮೊದಲು ಪೂರ್ವ ದಿಕ್ಕನ್ನು ನೋಡಿದನು. ಆಗ ಪೂರ್ವ ದಿಕ್ಕನ್ನು ನೋಡಲಾಗಿ ಬ್ರಹ್ಮನಿಗೆ ಒಂದು ತಲೆ ಬಂದಿತು. ಆ ತಲೆಯಲ್ಲಿ ಋಗ್ವೇದ ಜನಿಸಿತು. ಋಗ್ವೇದ ಜನಿಸಿದಾದ ಮೇಲೆ ಆ ಒಂದು ತಲೆಯಿಂದ ಭೂಮಿಯೂ ಸಹ ಜನಿಸಿತು. ಈ ಋಗ್ವೇದಕ್ಕೆ ಅಧಿಪತಿ ಬ್ರಹ್ಮನು ಆದನು. ಅಂದರೆ ಬ್ರಹ್ಮದೇವನು ಋಗ್ವೇದಕ್ಕೆ ಅಧಿಪತಿ ಬ್ರಹ್ಮದೇವನು. ವಿಷ್ಣು ಮತ್ತು ಈಶ್ವರರು ಬ್ರಹ್ಮನ ಉದರದೋಳು ಒಳವೊಕ್ಕು ಅಂದರೆ ದೇಹದೋಳು ಒಳವೊಕ್ಕು ನೋಡಲಾಗಿ ಬ್ರಹ್ಮನಲ್ಲಿ 14 ಲೋಕಗಳು ಇದ್ದವು. ಇದನ್ನು ವಿಷ್ಣು ಮತ್ತು ಈಶ್ವರರು ಬ್ರಹ್ಮನಲ್ಲಿ ನೋಡಿಕೊಂಡು ಈಶ್ವರನು ಬ್ರಹ್ಮನ ನೆತ್ತಿಯ ರಂಧ್ರದಲ್ಲಿ ಅಂದರೆ ಬ್ರಹ್ಮರಂಧ್ರದಲ್ಲಿ ಈಶ್ವರನು ಹೊರಹೊಂಟ. ಆಗ ವಿಷ್ಣುವು ಬ್ರಹ್ಮನ ಯೋನಿಯಾದಲ್ಲಿ ಹೊರಗೆ ಬಂದು ಬ್ರಹ್ಮನನ್ನು ಎಚ್ಚರಿಸಿದರು. ಆಗ ಯೋಗನಿದ್ರೆಯಿಂದ ಬ್ರಹ್ಮನು ಎಚ್ಚೆತ್ತುಕೊಂಡನು. ಎರಡನೆಯದಾಗಿ ವಿಷ್ಣುವಿನ ಸರದಿ ಬಂದಿತು. ಆಗ ಬ್ರಹ್ಮ ಮತ್ತು ಈಶ್ವರನಿಗೆ, ನೀವು ನನ್ನ ಶರೀರದೋಳು ಒಳ ಹೊಕ್ಕು ನೋಡಿರಿ ಎಂದು ಯೋಗನಿದ್ರೆಯಲ್ಲಿ ಮಲಗಿದನು. ಆಗ ಶಿವನು ಬ್ರಹ್ಮನಿಗೆ, ನಾವಿಬ್ಬರೂ ವಿಷ್ಣುವಿನ ಉದರದೋಳು ಹೋಗುವುದೇಕೆ ಬ್ರಹ್ಮ, ನೀನೊಬ್ಬನೇ ಹೋಗಿ ನೋಡು ಎಂದು ಈಶ್ವರನು ಬ್ರಹ್ಮನಿಗೆ ಹೇಳಿ ಜಾರಿಕೊಂಡನು. ಅಂದರೆ ಈಶ್ವರನು ತಪ್ಪಿಸಿಕೊಂಡನು. ಆಗ ಬ್ರಹ್ಮನು ಅಹಂಕಾರದಿಂದ, ಆಯಿತು, ನಾನೊಬ್ಬನೇ ವಿಷ್ಣು ಶರೀರದೋಳು ಒಳವೊಕ್ಕು ನೋಡುತ್ತೇನೆ ಎಂದು ವಿಷ್ಣುವಿನ ಶರೀರದಲ್ಲಿ ಬ್ರಹ್ಮನು ಸೂಕ್ಷ್ಮ ಶರೀರ ಯಾನದಲ್ಲಿ ವಿಷ್ಣುವಿನ ಉದರವನ್ನು ಒಳವೊಕ್ಕು ನೋಡಲಾಗಿ ವಿಷ್ಣುವಿನಲ್ಲಿ 14 ಲೋಕಗಳು, ಬ್ರಹ್ಮನಲ್ಲಿರುವ 14 ಲೋಕಗಳೂ ಇದ್ದವು. ಮತ್ತೆ ಅವನಲ್ಲಿ ಕೈಲಾಸ ಮತ್ತೆ ವೈಕುಂಠ, ಯಕ್ಷ, ಗರುಡ, ಗಂಧರ್ವ, ರಾಕ್ಷಸ, ಕಿಂಪುರುಷ, ಈ ಎಲ್ಲ ಲೋಕಗಳು ವಿಷ್ಣು ಶರೀರದಲ್ಲಿ ಅಡಗಿದ್ದವು. ಆಗ ಬ್ರಹ್ಮನು ಅದನ್ನು ನೋಡಿ
ಆ ವಿಷ್ಣು ಶರೀರದಲ್ಲಿ ರಾಕ್ಷಸರು ಬ್ರಹ್ಮನನ್ನು ವಿಷ್ಣು ಶರೀರದಲ್ಲಿಯೇ ಕೊಲ್ಲಬೇಕೆಂದು ಅವನ ಮೇಲೆ ಯುದ್ಧಕ್ಕೆ ಬಂದರು. ಆಗ ಹೆದರಿ ಬ್ರಹ್ಮನು ವಿಷ್ಣುವಿನ ನಾಭಿ ಸ್ಥಳ ಅಂದರೆ ಬುಡ್ಡು ಹೊಕ್ಕಳ ಭಾಗದಲ್ಲಿ ಹೊರವಂಟ. ಇದನ್ನು ಒಳಗೆ ನೋಡಿದ ರಾಕ್ಷಸರು ಅಂದರೆ ಅದರೊಳಗೆ ಮಧುಕೈಟಭ ಎಂಬುವ ಇಬ್ಬರು ಅಣ್ಣ ತಮ್ಮ ರಾಕ್ಷಸರು ನೋಡಿದರು ಬ್ರಹ್ಮನು ಓಡಿ ಹೋಗುತ್ತಿರುವುದನ್ನ. ಆಗ ಮಧು ಕೈಟಭರು ಒಬ್ಬ ವಿಷ್ಣುವಿನ ಬಲಗಿವಿಯಲ್ಲಿ ಒಬ್ಬ ಮಧು ಕೆಳಗಿಳಿದ, ಎಡಗಿವಿಯಲ್ಲಿ ಕೈಟಭ ಎಂಬುವ ರಾಕ್ಷಸ ಕೆಳಗಿಳಿದ. ಆಗ ಬ್ರಹ್ಮನನ್ನು ಹಿಡಿದುಕೊಂಡು ನೀನು ನನ್ನ ಮೇಲೆ ಯುದ್ಧವನ್ನು ಮಾಡಬೇಕು, ಇಲ್ಲವಾದರೆ ನಿನ್ನನ್ನು ಸಂಹರಿಸುತ್ತೇನೆ ಎಂದು ಬ್ರಹ್ಮನನ್ನು ಹೆದರಿಸಿದರು. ಅಂದರೆ ಅವನ ಮೇಲೆ ಯುದ್ಧಕ್ಕೆ ಹೋದರು. ಬ್ರಹ್ಮದೇವನು ದಕ್ಷಿಣ ಮುಖವಾಗಿ ಅಂದರೆ ದಕ್ಷಿಣದ ದಿಕ್ಕಿಗೆ ನೋಡಲಾಗಿ ಇನ್ನೂ ಒಂದು ತಲೆ ಹುಟ್ಟಿತು. ಇದು ಬ್ರಹ್ಮನಿಗೆ ಮೂರನೆಯ ತಲೆ ಹುಟ್ಟಿತು. ಇದರಲ್ಲಿ ಸಾಮವೇದ ಹುಟ್ಟಿತು. ಇದಕ್ಕೆ ಅಧಿಪತಿ ವಿಷ್ಣುವು. ಈ ಮುಖದ ಅಂದರೆ ಮೂರನೇ ಮುಖದ ಅಂದರೆ ದಕ್ಷಿಣ ದಿಕ್ಕಿಗೆ ನೋಡಲಾಗಿ ಇದರಲ್ಲಿ ಆ ಮುಖದಿಂದ ಸೂರ್ಯನು ಸಹ ಜನಿಸಿದನು. ಮತ್ತು ಬ್ರಹ್ಮದೇವನು ಪಶ್ಚಿಮದ ಕಡೆಗೆ ದಿಕ್ಕಿಗೆ ನೋಡಿದನು. ಆಗ ಬ್ರಹ್ಮನಿಗೆ ಇನ್ನೂ ಒಂದು ತಲೆ, ಎರಡನೆಯ ತಲೆ ಬಂದಿತು. ಅದರಲ್ಲಿ ಯಜುರ್ವೇದ ಹುಟ್ಟಿತು. ಇದಕ್ಕೆ ಅಧಿಪತಿ ರುದ್ರನು. ಅಂದರೆ ಯಜುರ್ವೇದಕ್ಕೆ ಅಧಿಪತಿ ರುದ್ರ ಅಂದರೆ ಈಶ್ವರ ಆದನು. ಇದರಲ್ಲಿ ಆಕಾಶ ಹುಟ್ಟಿತು. ಅಂದರೆ ಈ ಯಜುರ್ವೇದದಲ್ಲಿ ಆಕಾಶ ಹುಟ್ಟಿತು. ಬ್ರಹ್ಮದೇವನು ಆಕಾಶದ ಕಡೆಗೆ ತಲೆ ಎತ್ತಿ ನೋಡಲು ಇನ್ನೂ ಒಂದು ತಲೆಯ ನೆತ್ತಿಯ ಮೇಲೆ ಒಂದು ತಲೆ ಅಂದರೆ ಐದನೇ ತಲೆ ಹುಟ್ಟಿತು. ಇದರಲ್ಲಿ ಅಜಾಪಿ ವೇದ ಹುಟ್ಟಿತು. ಈ ಐದನೇ ತಲೆಯಲ್ಲಿ ಅಜಾಪಿ ವೇದ ಹುಟ್ಟಿತು. ಕಾಲಾಂತರದಿ ಈ ಬ್ರಹ್ಮನ ಐದನೇ ತಲೆ ಅಂದರೆ ನೆತ್ತಿಯ ಮೇಲಿರುವ ತಲೆಯನ್ನು ಖಡ್ಗದಿಂದ ಅಂದರೆ ತ್ರಿಶೂಲದಿಂದ ಕತ್ತರಿಸಿದನು. ಆಗ ಅದನ್ನು ಈಶ್ವರನು ಕೈಯಲ್ಲಿ ಹಿಡಿದುಕೊಂಡನು. ಆಗ ಬ್ರಹ್ಮದೇವನು ಈಶ್ವರನಿಗೆ ಶಾಪವನ್ನು ಕೊಟ್ಟನು. ಅದು ಏನೆಂದರೆ ನೀನು ಭಿಕ್ಷೆಯನ್ನು ಬೇಡು ಅಂತ ಶಾಪವನ್ನು ಬ್ರಹ್ಮದೇವನು ಈಶ್ವರನಿಗೆ ಕೊಟ್ಟನು. ನಾಭಿ ಸ್ಥಳದಿಂದ ಹೊರಹೊಂಟಾಗ ವಿಷ್ಣು ಕಿವಿಯಲ್ಲಿ ಬಲಗಿವಿಯಲ್ಲಿ ಮಧು, ಎಡಗಿವಿಯಲ್ಲಿ ಕೈಟಭ ಎಂಬುವ ರಾಕ್ಷಸರು ಹುಟ್ಟಿದರು. ಆಗ ಬ್ರಹ್ಮನನ್ನು ಯುದ್ಧ ಮಾಡುವಂತ ಪೀಡಿಸಿದರು. ಇಲ್ಲವಾದರೆ ನಾವಿಬ್ಬರು ನಿನ್ನನ್ನು ಕೊಲ್ಲುತ್ತೇವೆ ಎಂದು ಬೆದರಿಸಿದರು. ಆಗ ಬ್ರಹ್ಮದೇವನು ತನ್ನಲ್ಲಿರುವ ಶಕ್ತಿಯನ್ನು ಅರಿತುಕೊಂಡನು. ಆಗ ಬ್ರಹ್ಮನಿಗೆ ಇವರನ್ನು ನನ್ನಿಂದ ಕೊಲ್ಲಲು ಅಸಾಧ್ಯ ಎಂಬುದು ಅವನಲ್ಲಿ ತಿಳಿಯಿತು. ಆಗ ಬ್ರಹ್ಮದೇವನು ತನ್ನ ತಾಯಿಯಾದ ಓಂಕಾರ ಶಕ್ತಿ, ಆದಿಶಕ್ತಿ, ಪರಾಶಕ್ತಿ ಮೊರೆ ಹೋಗಿ ಧ್ಯಾನ ಮಾಡಿ ಬೇಡಲಾಗಿ ಆಗ ಜಗನ್ಮಾತೆಯು ವಿಷ್ಣುವನ್ನ ಯೋಗ ನಿದ್ರೆಯಿಂದ ಚೇತರಿಸಿದಳು. ಆಗ ವಿಷ್ಣುವು ಎದ್ದನು. ಅಂದರೆ ಮಧು ಕೈಟಭ ಅಂದರೆ ಅರ್ಥ ಏನೆಂದರೆ ಈ ಸೃಷ್ಟಿಯಲ್ಲಿ ಮಧು ಅಂದರೆ ಸಿಹಿ ಅಥವಾ ಜೇನು, ಕೈಟಭ ಎಂದರೆ ಪಾಪ ಅಂದರೆ ಪುಣ್ಯ ಪಾಪ ಎಂದು ಅರ್ಥ. ಆಗ ಬ್ರಹ್ಮನು ತಪ್ಪಿಸಿಕೊಂಡು ಹೋದನು. ವಿಷ್ಣುವು ಎದ್ದು ನೋಡಲಾಗಿ ಆ ಮಧು ಕೈಟಭರಿಗೆ ವಿಷ್ಣುವು ಸಿಕ್ಕನು. ಆಗ ವಿಷ್ಣುವಿನ ಮೇಲೆ ಯುದ್ಧವನ್ನು ಮಾಡಿದರು. ಆಗ ವಿಷ್ಣುವು ಅವರನ್ನು 5,000 ವರ್ಷಗಳವರೆಗೂ ಯುದ್ಧವನ್ನು ಮಾಡಿದರೂ ಸಹ ವಿಷ್ಣುವು ಸೋಲಲಿಲ್ಲ, ಮಧು ಕೈಟಭರು ಸೋಲಲಿಲ್ಲ. ಆಗ ಇವರನ್ನು ಕೊಲ್ಲುವ ಬಗೆ ಹೇಗೆಂದು ವಿಷ್ಣುವಿಗೆ ಅರಿಯಲಿಲ್ಲ. ಅಂದರೆ ವಿಷ್ಣುವಿಗೆ ಗೊತ್ತಾಗಲಿಲ್ಲ. ಆಗ ವಿಷ್ಣುವೂ ಸಹ ತನ್ನ ತಾಯಿಯಾದ ಜಗನ್ಮಾತೆಯ ಮೊರೆ ಹೊಕ್ಕು
ಧ್ಯಾನ ಮಾಡಿ ಕೇಳಲಾಗಿ. ಆಗ ವಿಷ್ಣುವಿಗೆ ಸೂಕ್ಷ್ಮ ಶರೀರಯಾನದಲ್ಲಿ ಕಿವಿಯಲ್ಲಿ, ಅಂದರೆ ವಿಷ್ಣುವಿನ ಕಿವಿಯಲ್ಲಿ ಇವರ ಆಯುಷ್ಯ ಹೇಗೆ ಕೊಲ್ಲುವ ಬಗೆ ಹೇಗೆಂದು ಆ ಜಗನ್ಮಾತೆಯು ತಿಳಿಸಿದಳು. ಆಗ ವಿಷ್ಣುವು ಬಹಳ ಬಹಳ ಸಂತೋಷದಿಂದ ಒಳಗೆ ತಿಳಿದು ಜಗನ್ಮಾತೆಯ ಒಂದು ಆ ಮಾತನ್ನು ಕೇಳಿ, ಆಗ ವಿಷ್ಣು ಮಧುಕೈಟಭರಿಗೆ, ಎಲೈ ಮಧುಕೈಟಭರೆ, ನೀವು ಬಹಳ ಈ 5,000 ವರ್ಷಗಳವರೆಗೆ ಯುದ್ಧ ಮಾಡಿ ದಣಿದಿದ್ದೀರಿ. ನೀವಿಬ್ಬರು ಏನು ಬೇಕಾದರೂ ವರವನ್ನು ಬೇಡಿರಿ, ನಾನು ಕೊಡುವೆನೆಂದನು ವಿಷ್ಣುವು. ಆಗ ಮಧುಕೈಟಭರಿಗೆ ಮದ, ಅಂದರೆ ಅಹಂಕಾರ ಹೆಚ್ಚಾಗಿತ್ತು. ಆಗ ಮಧುಕೈಟಭರು ಆ ಇಬ್ಬರು ಅಣ್ಣ ತಮ್ಮಂದಿರು, ಎಲೈ ವಿಷ್ಣುವೆ, ನಾವಿಬ್ಬರೂ ಯುದ್ಧ ನಿನ್ನ ಮೇಲೆ ಮಾಡಿದರೂ ಸಹ ನೀನು ಸೋಲಲಿಲ್ಲ. ಹಾಗಾದರೆ ನಾವು ನಿನ್ನೇಕ ವರವನ್ನು ಕೇಳಲಿ? ನೀನೇ ನಮ್ಮಿಬ್ಬರನ್ನು ವರವನ್ನು ಕೇಳು, ನಾವು ಕೊಡುವೆನೆಂದು ವಚನವನ್ನು ನೀಡಿದರು. ಆಗ ವಿಷ್ಣುವು ತನ್ನ ಕೈಯಲ್ಲಿರ್ತಕ್ಕಂಥ ಸುದರ್ಶನಾಸ್ತ್ರಕ್ಕೆ ಆಜ್ಞೆಯನ್ನು ಕೊಟ್ಟನು. ಈ ಸುದರ್ಶನಾಸ್ತ್ರಕ್ಕೆ ನಿಮ್ಮಿಬ್ಬರ ತಲೆಗಳು ಚೂರಾಗಲಿ, ತುಂಡಾಗಲಿ ಎಂದು ಆ ಸುದರ್ಶನಾಸ್ತ್ರವನ್ನು ಆ ಮಧುಕೈಟಭರ ತಲೆಗೆ, ಅಂದರೆ ಇಬ್ಬರ ಕುತ್ತಿಗೆಯನ್ನು ಆ ಸುದರ್ಶನಾಸ್ತ್ರದಿಂದ ಕತ್ತರಿಸಿದನು. ಈ ಮಧುಕೈಟಭರ ತಲೆ ಮತ್ತು ದೇಹದ ಭಾಗಗಳಿಂದ ಭೂಮಿಯು ಉದ್ಭವವಾಯಿತು. ಈ ಜಗನ್ಮಾತೆ ಭೂಮಿಯ ಉದ್ಭವಕ್ಕೆ ಈ ತರನಾದ ರಾಕ್ಷಸರುಗಳನ್ನು ಉದಿಸಿ ಭೂಮಿಯನ್ನು ಸೃಷ್ಟಿ ಮಾಡಿದಳು. ಅಂದರೆ ಇವರ ತಲೆ, ಮೂಳೆ, ಕೈ, ಈ ದೇಹದಲ್ಲಿರೋ ನರಗಳು, ಯಾವುದೇ ಒಂದು ಅಂಗಾಂಗಗಳು ಭೂಮಿ ಮೇಲೆ ಗುಡ್ಡ, ಬೆಟ್ಟ, ಕಲ್ಲು, ಬಂಡೆ ಪ್ರತಿಯೊಂದು ಉದ್ಭವವಾಯಿತು ಈ ಮಧುಕೈಟಭರ ದೇಹದಿಂದ, ತಲೆಗಳಿಂದ. ಶ್ರೀದೇವಿ ಮಹಾತ್ಮೆಯ ಈ ಚರಿತ್ರೆ, ಮಧುಕೈಟಭರ ಈ ಮರಣದ ಚರಿತ್ರೆಯನ್ನು ಇಲ್ಲಿಗೆ ಕೊನೆಗೊಳಿಸುತ್ತಿದ್ದೇನೆ. ಇನ್ನು ಮುಂದಿನ ಅಧ್ಯಾಯ ಮಹಿಷಾಸುರನ ಸಂಹಾರ, ಸೈನ್ಯ ಮತ್ತು ಸಂಹಾರದ ಅಧ್ಯಾಯ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ. ಓಂ ಶಾಂತಿ. ಇವರ ಓಂ ಶ್ರೀ ಶಕ್ತಿ ಮಹಾತ್ಮ ಜ್ಞಾನ ಮಂದಿರದ ವಿದ್ಯಾರ್ಥಿ ಸುದರ್ಶನ ಚಿತ್ರದುರ್ಗ. ಇವರು ದೇವಪಾರಾಯಣ ಭಾರ ಮೂರನ್ನು ಪೂರ್ತಿ ಮಾಡಿದ್ದಾರೆ. ಮುಂದಿನ ಭಾಗ 4 ತಪ್ಪದೆ ನೋಡಿ. ನಿಮ್ಗೆ ಇಷ್ಟ ಆಗಿದ್ರೆ ಅವ್ರು ಲೈಕ್ ಮಾಡಿ. ಹಾಗೆ ನಿಮ್ಮ ಪ್ರೋತ್ಸಾಹ ಮುಖ್ಯ. ಹೊಸ ವಿದ್ಯಾರ್ಥಿ, ನೀವೆಲ್ಲರಿಗೂ ದೇವಿ ಆಶೀರ್ವಾದ, ಭಗವಂತನ ಆಶೀರ್ವಾದ ಇರಲಿ ಅಂತ ನಾನು ಬಯಸ್ತೀನಿ. ಅವ್ರು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ. ಅವರೇ